ಭಾಗ 2. ದಾಸರ ಸಾಧನೆ. ದಾಸದೀಕ್ಷೆ ಪಡೆದ ಗೋಪಾಲದಾಸರ ವಿಚಾರಧಾರೆಯು ಬದಲಾಗಿ ಗೋಪಾಲ ವಿಠಲಾಂಕಿತದಿಂದ ಕೃತಿ ರಚನೆ ಮಾಡಿದರು. ದಾಸರು 200ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆಂದು ತಿಳಿದು ಬರುವುದು. ದಾಸರ ಕೀರ್ತನೆಗಳು, ಸುಳಾದಿಗಳು, ಉಗಾಭೋಗಗಳು ಪ್ರಮೇಯ ಸಂಗ್ರಹವಾಗಿ ಸುಜನರಿಗೆ ಜ್ಞಾನ ಭಕ್ತಿ ಹುಟ್ಟಿಸಲು ಸಹಕಾರಿಯಾಗಿವೆ. ಇವರು ಮಾಡಿದ ಇನ್ನೊಂದು ಮಹತ್ ಕಾರ್ಯವೆಂದರೆ ಗುರುಗಳಾದ ಶ್ರೀ ವಿಜಯದಾಸರ ಆದೇಶದಂತೆ ತಮ್ಮ 40 ವರ್ಷದ ಆಯುರ್ದಾನವನ್ನು ಯೋಗಬಲದಿಂದ ಶಿಷ್ಯ ಜಗನ್ನಾಥ ದಾಸರಿಗೆ ಮಾಡಿದರು. ಒಂದು ಚಿಕ್ಕ ಮಾತನ್ನು ನಡೆಸಿಕೊಳ್ಳಲು ಹೆಣಗಾಡುವ ನಮ್ಮಂಥವರಿಗೆ ಜ್ಞಾನಿಗಳ ತ್ಯಾಗದ ಮಹಿಮೆಯನ್ನು ಅರಿಯುವುದು ಅಸಾಧ್ಯವೆನ್ನಬಹುದು. ಗಣಪತಿ ಅಂಶವೆಂದು ಖ್ಯಾತರಾದ ದಾಸರು ಜ್ಞಾನಭಕ್ತಿ ವೈರಾಗ್ಯಗಳ ಪ್ರತೀಕರಾಗಿದ್ದರು. ತಮ್ಮನ್ನು ನಂಬಿದ್ದ ತಮ್ಮಂದರಿಗೂ ಗುರು ಗೋಪಾಲ ವಿಠಲ, ವರದ ವಿಠಲ, ತಂದೆ ಗೋಪಾಲ ವಿಠಲ ಅಂಕಿತವನ್ನು ಕೊಟ್ಟು ದಾಸದೀಕ್ಷೆಯನ್ನಿತ್ತರು. ಚಿತ್ರಲೇಖನದಲ್ಲಿ ದಾಸರು ಬಹಳ ಕುಶಲರಾಗಿದ್ದರು. ಪುರಾಣಗಳಿಗೆ, ಪುಣ್ಯಕಥೆಗಳಲ್ಲಿಯ ಪರಮಾತ್ಮನ ವಿರಾಟ್ ರೂಪವನ್ನು, ಲೋಕಗಳ ಸ್ಥಾನವನ್ನು ತೋರಿಸಿ ಬ್ರಹ್ಮಾಂಡದ ಪಟವನ್ನು ಸುಂದರವಾಗಿ ಬಿಡಿಸುತ್ತಿದ್ದರು. ತಮ್ಮನ್ನು ಯಾಚಿಸಿ ಬಂದ ಭಕ್ತರಿಗೆ ಚಿತ್ರವನ್ನು ಕೊಡುತ್ತಿದ್ದರು. ಆವಾಗೆ ಉತ್ತರಾದಿ ಮಠದ ಗುರುಗಳಾಗಿದ್ದ ಶ್ರೀ ಸತ್ಯಬೋಧ ತೀರ್ಥರು ಈ ಅಣ್ಣ ತಮ್ಮಂದಿರ ಖ್ಯಾತಿಯನ್ನು ಕೇಳಿ ಪರೀಕ್ಷೆಯೊಂದನ್ನಿಟ್ಟರು. ಪ್ರತ್ಯೇಕವಾಗಿ ಮೂವರನ್ನು ಕೂಡಿಸಿ ಒಂದೇ ಪದದ ಅರ್ಥ ರಚಿಸುವಂತೆ ಆಜ್ಞಾಪಿಸಿದರು. ಮಾರ ಮದ ಘನ ಸಮೀರ ಎಂಬ ಕೃತಿಯ ಪಲ್ಲವಿ, ಅನುಪಲ್ಲವಿ ಹಾಗೂ 3ನೇ ಚರಣವನ್ನು ಗೋಪಾಲದಾಸರು, 1 ಮತ್ತು 2ನೇ ಚರಣವನ್ನು ಸೀನಪ್ಪ ಹಾಗೂ ದಾಸಪ್ಪ ದಾಸರು ರಚಿಸಿದರು. ಇದನ್ನು ಕಂಡು ಸಂತೋಷಗೊಂಡ ಶ್ರೀಗಳು ನಮ್ಮ ಮಠದ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿಗಳಂತೆ ಎಂದು ಬಹಳವಾಗಿ ಕೊಂಡಾಡಿದರು. ಅವರ ಒಂದು ಉಗಾಭೋಗ ಉದಾಹರಣೆ. ನೀನಿದ್ದ ಸ್ಥಳದಲ್ಲಿ ಸಕಲ ತೀರ್ಥಗಳುಂಟು, ನೀನಿದ್ದುದೇ ಕ್ಷೇತ್ರವೋ, ನೀನು ಎಲ್ಲಿರಲಲ್ಲಿ ಬ್ರಹ್ಮಾದಿ ದಿವಿಜರ ಸ್ಥಾನದಲ್ಲಿ ನೆಲೆಸಿಪ್ಪರೋ, ನೀ ಸತ್ಯ ಸುಖಪೂರ್ಣ ವ್ಯಕ್ತವಾಗಲು ಈ ಸ್ಥಾನ ಧನ್ಯವು ಎನುಪುದೋ, ಪ್ರಾಣಪತಿ ಗೋಪಾಲ ವಿಠಲ ಆನಂದ ನಿಲಯವಾಸ ಶ್ರೀಕೃಷ್ಣ. ಅರ್ಥ: ಭಗವಂತ ಎಲ್ಲಿರುವನೋ ಅಲ್ಲಿಯೇ ಸಕಲ ತೀರ್ಥ ಗಂಗಾದಿ ದೇವತೆಗಳಿರುವರು. ಭಗವಂತನಿರುವಲ್ಲಿ ಸಕಲ ದೇವತೆಗಳು ಬಂದು ವಾಸಿಸುವರು. ಜ್ಞಾನಿಗಳು ಸಜ್ಜನರು ಇರುವಲ್ಲಿ ಭಕ್ತಾಧೀನ ಭಗವಂತನು ಬಂದು ನೆಲೆಸುವನು. ಗೋಪಾಲ ವಿಠಲ ನೀನಿರುವುದೇ ಪುಣ್ಯಕ್ಷೇತ್ರವೆಂದು ಗೋಪಾಲದಾಸರು ಭಕ್ತಿಯಿಂದ ಹೇಳುವರು. ಶ್ರೀ ವ್ಯಾಸತಜ್ಞರು, ಶ್ರೀ ಜಗನ್ನಾಥದಾಸರು, ಹೆಳವನಕಟ್ಟಿ ಗಿರಿಮರಂತ ಅನೇಕ ಶಿಷ್ಯರಿಗೆ ದಾಸದೀಕ್ಷೆ ಕೊಟ್ಟು ಹರಿದಾಸ ಸಾಹಿತ್ಯ ಬೆಳೆಯಲು ದಾರಿದೀಪವಾದರು. ಗೋಪಾಲದಾಸರು 40 ವರ್ಷಗಳ ಕಾಲ ಬದುಕಿದ್ದು ಚಿತ್ರಭಾನು ಸಂವತ್ಸರ ಪುಷ್ಯ ಬಹುಳ ಅಷ್ಟಮಿ 1776ನೇ ಇಸ್ವಿಯಲ್ಲಿ ವೈಕುಂಠವಾಸಿಗಳಾದರು. ಆದರೆ ಅವರು ರಚಿಸಿದ ಪದಗಳು ಇವತ್ತಿಗೂ ಸುಜನರ ಮನದಲ್ಲಿ ಗಟ್ಟಿಯಾಗಿ ನಿಂತಿವೆ. ಪ್ರಪಂಚದಲ್ಲಿ ಕನ್ನಡ ವಾಗ್ಮಯಕ್ಕೇನಾದರೂ ಮನ್ನಣೆ ದೊರಕಿದ್ದರೆ ಅದು ಸತ್ಪುರುಷರಾದ ಹರಿದಾಸರಿಂದ ಎಂದು ಹೆಮ್ಮೆಯಿಂದ ಹೇಳಬಹುದು. ಹರಿದಾಸರ ಪದಗಳಲ್ಲಿ ಸಮತ್ವದ ಪರಮಾವಧಿ ಇದೆ. ಅವರ ಆದರ್ಶಗಳು ಪ್ರಪಂಚದಲ್ಲಿ ಎಲ್ಲಿಯೂ ಸಿಗಲಾರವು. ಇವತ್ತಿಗೂ ಉತ್ತನೂರಿನಲ್ಲಿ ಇವರ ಆರಾಧನೆ ಸಂಭ್ರಮದಿಂದ ಭಕ್ತಿಯಿಂದ ಭಕ್ತಾದಿಗಳು ಆಚರಿಸುವರು. ಶ್ರೀ ಗೋಪಾಲದಾಸರ ಕೆಲವು ಜನಪ್ರಿಯ ಪದಗಳ ಉದಾಹರಣೆಗಳೊಂದಿಗೆ ನನಗೆ ತಿಳಿದ ಅರ್ಥವನ್ನು ಹೇಳುವೆನು. ಏನು ಬೇಡಲಿ ನಿನ್ನ ಬಳಿಗೆ ಬಂದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆಯನಗೆ. ಏನು ಬೇಡಲಿ ನಿನ್ನ ಬಳಿಗೆ ಬಂದು. ಭಗವಂತನಿಗೆ ನಿನ್ನ ಹತ್ತಿರ ಬಂದು ಏನು ಬೇಡಲಿ ಸ್ವಾಮಿ ಎಂದು ದಾಸರು ಕೇಳುವರು. ನನಗೆ ನನ್ನ ಕರ್ಮಾನುಸಾರ ಏನು ಕೊಡಬೇಕಿತ್ತೋ ಅದನ್ನು ಕೊಟ್ಟಿರುವೆ. ಕಣ್ಣು, ಕಿವಿ, ಕೈಕಾಲು ಎಲ್ಲ ಇಂದ್ರಿಯಗಳು ಸರಿಯಾಗಿವೆ. ನಿನ್ನನ್ನು ಭಜಿಸುವ ಜ್ಞಾನ ಕೊಟ್ಟಿರುವೆ. ಆನಂದ ತೀರ್ಥರ ತತ್ವದ ನೆರಳಿನ ನನ್ನನ್ನು ಹುಟ್ಟಿಸಿರುವೆ. ಇನ್ನೇನು ಬೇಡಲಿಕ್ಕೆ ಎನ್ನುವರು. ತಂದೆ, ತಾಯಿ, ಬಂಧು ಬಳಗ, ಮಕ್ಕಳು ಎಲ್ಲರ ಉದಾಹರಣೆಯನ್ನು ಕೊಡುವರು. ಒಂದೇ ಒಂದು ಬೇಡುವೆ, ಪರರಿಗೆ ಕೈ ಚಾಚದಂಥ ವರವನ್ನು ಕೊಡು ಎಂದು ಎನ್ನುವರು. ಇದೇ ಜ್ಞಾನಿಗಳ ದೊಡ್ಡತನವೆನಿಸುವುದು. 2ನೇ ಪದ. ಹ್ಯಾಂಗೆ ಮಾಡಲಯ್ಯ ಕೃಷ್ಣ
ಹೋಗುತ್ತಿದೆ ಆಯುಷ್ಯ. ಮಂಗಳಾಂಗ ಭವ ಬಂಧ ಬಿಡಿಸಿ ನಿನ್ನ ಡಿಂಗರನ ಮಾಡೋ ಅನಂಗ ಜನಕ ಹ್ಯಾಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ. ಭಗವಂತನಲ್ಲಿ ದಾಸರು ಪ್ರಾರ್ಥಿಸುವರು, ಏನು ಮಾಡಲು ತೋಚದಾಗಿದೆ. ದಿನವೂ ಆಯುಷ್ಯ ಕಳೆದು ಹೋಗುತ್ತಲಿದೆ. ಈ ಸಂಸಾರ ಬಂಧನ ಬಿಡಿಸಿ ನಿನ್ನ ದಾಸನನ್ನಾಗಿ ಮಾಡಿಕೋ ಎಂದು ಕೇಳುವರು. ಅದೆಷ್ಟೋ ಜನ್ಮದ ಪುಣ್ಯಫಲವೋ ನನಗೆ ಮನುಷ್ಯ ಜನ್ಮ ಕರುಣಿಸಿರುವೆ. ವಿಪ್ರರ ದೇಹವು ಲಭಿಸಿದೆ, ಆದರೆ ಅದನ್ನು ಸಾರ್ಥಕ ಮಾಡಿಕೊಳ್ಳಲು ಆಗುತ್ತಿಲ್ಲವೆಂದು ಹೇಳುವರು. ಅದಕ್ಕೆ ನಿನ್ನನ್ನೇ ತಲೆಬಾಗಿ ಬೇಡುವೆ, ನನಗೆ ಆ ಥರದ ಜ್ಞಾನವಿತ್ತು ಸಲಹೋ ಸ್ವಾಮಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುವರು. ಮೂರನೇ ಪದ. ಆವರೋಗವೋ ಯನಗೆ ದೇವ ಧನ್ವಂತ್ರಿ, ಆವರೋಗವೋ ಯನಗೆ ದೇವ ಧನ್ವಂತ್ರಿ, ಸಾವಧಾನದಿಯನ್ನ ಕೈ ಪಿಡಿದು ನೋಡಯ್ಯ, ಆವರೋಗವು ಎನಗೆ ದೇವ ಧನ್ವಂತ್ರಿ. ಧನ್ವಂತ್ರಿ ರೂಪಿ ಭಗವಂತನನ್ನು ದಾಸರು ಕೇಳಿಕೊಳ್ಳುವರು. ಯಾವ ಥರದ ರೋಗ ನನಗೆ ಬಂದಿದೆ ನನಗೇ ತಿಳಿಯುತ್ತಿಲ್ಲ, ನನ್ನ ಕೈಯನ್ನು ಅಂದರೆ ನಾಡಿ ಪರೀಕ್ಷೆ ನೋಡು ಎಂದು ಕೇಳಿಕೊಳ್ಳುವರು. ದೇವರ ಮೂರ್ತಿ ನನ್ನ ಕಣ್ಣಿಗೆ ಕಾಣಿಸುತ್ತಿಲ್ಲ, ದೇವರ ಸ್ತುತಿ ಮಾಡೋ ಮನಸ್ಸೂ ಆಗುತ್ತಿಲ್ಲ, ಪ್ರಸಾದ ಸ್ವೀಕರಿಸಲು ಮನಸ್ಸು ಬಾರದಾಗಿದೆ, ನಾಲಿಗೆ ರುಚಿ ಅನಿಸುತ್ತಿಲ್ಲ, ಗುರು ಹಿರಿಯರ ಸೇವೆ ಮಾಡುವ ಅವರ ಚರಣಕ್ಕೆರಗುವ ಮನಸ್ಸೂ ಬರುತ್ತಿಲ್ಲ, ಯಾತ್ರಾ ತೀರ್ಥಗಳಿಗೆ ಹೋಗಲು ಕಾಲು ಮುಷ್ಕರ ಹೂಡುವೆ. ಅನಾಥ ಬಂದು ವೈದ್ಯನಾದ ನೀನು ಅನಾದಿ ಕಾಲದಿಂದ ನನ್ನನ್ನು ಕಾಡುವ ಈ ಜಾಡ್ಯ ರೋಗ ಕಳೆದು ಉಪಕರಿಸು ಎಂದು ದಾಸರು ದೇವರಲ್ಲಿ ಭಿನ್ನಯಿಸುವರು. ಸತ್ಯವಾದ ಮಾತೆಂದರೆ ಅಪರೋಕ್ಷ ಜ್ಞಾನಿಗಳಿಗೆ ಈ ಬಾಧೆ ಇಲ್ಲ. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡವರು ಅವರಾಗಿರುವರು. ನಮ್ಮಂಥ ಅಜ್ಞಾನಿಗಳಿಗೆ ಈ ಪದದ ಮೂಲಕ ಸಂದೇಶ ಕೊಡುವರು. ಭಗವಂತನನ್ನು ಭಕ್ತಿಯಿಂದ ಸೇವಿಸಿ ಮುಕ್ತಿ ಪಡೆಯುವ ಮಾರ್ಗವನ್ನು ತೋರಿಸುವರೆಂದು ತಿಳಿಯಬೇಕು. ಇಂತಹ ದಾಸರ ಸ್ಮರಣೆ ಮಾಡಿ ಅವರ ಕೃತಿಗಳನ್ನು ಪಠಿಸುವುದೇ ಪುಣ್ಯಕರ ಕಾರ್ಯವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು. ಭಾಗ 2. ದಾಸರ ಸಾಧನೆ.